ಅವಾಗ ಮಾಡಿದ್ರೆ ಸರಿಯಾಗಿರೋದು. ಇದೇ ಥರ ಇರೋದು. ಬಾಡಿನೇ ಸ್ಕ್ಯಾನ್ ಮಾಡೋರು, ಓಪನ್ ಆಗಿ ಹಿಂದಿಂಥ ಸಮಸ್ಯೆಗಳು ಇದು ಶಾರೀರದೊಳಗೆ ಇದೆ ಅಂತ ಹೇಳೋರು. ಅದು ಆಪ್ರೇಷನ್ನು ಆಗುತ್ತೆ ಅಂತ ಎಲ್ಲ ಹೇಳೋರು. ಅವ್ರು ಹೇಳ್ದಾಗೆ ಆಯ್ತಲ್ಲ. ಹಂಗಂದ್ರು ಅವರೆಲ್ಲ ತಿಳ್ಕೊಂಡ್ರು, ಎಲ್ಲ ಬರ್ಕೊಂಡ್ರು, ಯಾವ್ದು ಜಾತಕ ಎಲ್ಲ ಹಿಡ್ಕೊಂಬಂದಿದ್ರು. ಅದೇನು ಬೇಡ ನಮಗೆ ಅಂತ ಹಾಗೆ ನೋಡಿ ಹೇಳಿದ್ರು. ಅಂದ್ರೆ ಒಂದಿನ ಒಂದು ವಾರ ಬಿಟ್ಟು ಮತ್ತೆ ಓಡೋಗ್ಬಿಡ್ತಿದ್ದೆ. ಅಲ್ಲಿ ಮನೇಲಿ ನಿಲ್ತಾನೆ ಇರ್ಲಿಲ್ಲ. ಅವಾಗಿಂದ ನನ್ ಸಮಾಧಾನ ಇರ್ತಿರ್ಲಿಲ್ಲ. ಎಲ್ಲ ಹೇಳಿದ್ಮೇಲೆ ಹೌದು ಸ್ವಾಮಿ, ಹೌದು ಇವ್ರನ್ನ ಎಬ್ಬರಿಸ್ ಕಳ್ಸನೆ ನೀನು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ, ಇವ್ರು ದೊಡ್ಡರಿದ್ದಾರೆ, ಪರವಾಗಿಲ್ಲ ಹೇಳಿ, ನಾನು ತಿದ್ದಿಕೇಣಕ್ ದಾರಿ ಆಗುತ್ತೆ, ನೀವೇ ಹೇಳಿ ಅಂದ್ರು. ವಾಪಸ್ ಹೋದ. ಅವ್ನು ಬರೋ ಟೈಮಿಗೆ ಅವಾಗ ಫೋನ್ ಗೀನು ಏನಿಲ್ಲ. ಅವ್ನು ಬರೋ ಟೈಮಿಗೆ ಗ್ರಾಚಾರ ನಾನು ಇದ್ದೆ ಅಲ್ಲೇ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ನಮ್ಮ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅವಧೂತ್ ವೆಂಕಟಾಚಲ ಗುರೂಜಿ ಅವರು ಜ್ಞಾಪಿಸ್ಕೊಳ್ತಾ ನನಗಾದ ಅನುಭವಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಮೊದಲನೇದ ಅನುಭವ, ಕಾಂಟ್ಯಾಕ್ಟ್ ಜಾಸ್ತಿ ಆಗ್ತಾ ಹೋಯ್ತು, ನನ್ನ ನಂಬಿಕೆ ಬಲವಾಯಿತು. ನನ್ನ ಆರೋಗ್ಯದಲ್ಲಿರೋ ಸಮಸ್ಯೆಗಳು, ಶಾರೀರದಲ್ಲಿರೋಂಥ ಎಲ್ಲ ಪಾರ್ಟ್ಸನ್ನು ಇವತ್ತು ECG ಮಾಡಿ ನೋಡಬೇಕು, ಹಾರ್ಟು ಬೇರೆ ಎಲ್ಲವ. ಅವರು ಹಾಗೆ ಹೇಳ್ಬಿಡೋರು, ಇದೆ ನಿಮ್ಮ ಬಾಡಿ ಒಳಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅವಾಗ ಮಾಡಿದ್ರೆ ಸರಿಯಾಗಿರೋದು. ಇದೇ ಥರ ಇರೋದು. ಬಾಡಿನೇ ಸ್ಕ್ಯಾನ್ ಮಾಡೋರು, ಓಪನ್ ಆಗಿ ಹಿಂದಿಂಥ ಸಮಸ್ಯೆಗಳು ಇದು ಶಾರೀರದೊಳಗೆ ಇದೆ ಅಂತ ಹೇಳೋರು. ಅದು ಆಪ್ರೇಷನ್ನು ಆಗುತ್ತೆ ಅಂತ ಎಲ್ಲ ಹೇಳೋರು. ಅವ್ರು ಹೇಳ್ದಾಗೆ ಆಯ್ತಲ್ಲ. ಹೀಗೆ ಅವ್ರ ಸಂಪರ್ಕ ಜಾಸ್ತಿ ಆದಾಗ ನಾನು ಅಲ್ಲೇ ಮಲಗ್ತಿದ್ದೆ, ಅಲ್ಲೇ ಇರ್ತಿದ್ದೆ, ನಾನು ಎಲ್ಲೂ ಹೋಗ್ತಿರ್ಲಿಲ್ಲ. ಹೀಗೆ ಚಿಕ್ಕಮಂಗ್ಳೂರು ಕಾಫಿ ಪ್ಲಾಂಟ್ ಒಬ್ರು ಬಂದು ಅವ್ರ ಮಗಳ ಮದುವೆ ವಿಷಯ ಮಾತಾಡ್ತಾ ಇದ್ರು. ಅವರು ಬಂದ ತಕ್ಷಣ ಕೂರಿಸಿ ನಮಸ್ಕಾರ ಮಾಡಿ ಕೂತ್ರು. ನೋಡು ನಿನ್ನ ಮಗಳ ಹೆಸರು ಹೀಗೆ. ಹೌದು, ಅವ್ರ ಹೆಸರು ಹೇಳಿದರು. ಅವ್ರು ಹೌದು ಅಂದರು. ನೆಕ್ಸ್ಟ್ ನಿಮ್ಮ ಮಗಳಿಗೆ ಮದುವೆ ಆಗ ಗಂಡಿನ ಹೆಸರು ಹೇಳಿದರು, ಅವನ ತಂದೆ ಹೆಸರು ಹೇಳಿದರು. ಅವರು ಇಂಥ ದಿವಸ ಇನ್ನೊಂದು 4 ತಿಂಗಳು 3 ತಿಂಗಳಿಗೆ ನಿಮ್ಮ ಮನೆಗೆ ಅವ್ರ ಕಾರ್ ತಗೊಂಡು ಬಂದು ನಿಮ್ಮ ಹುಡುಗಿನ ಕೇಳಕ್ಕೆ ಬರ್ತಾರೆ, ನೀವು ಮದುವೆ ಮಾಡಿಕೊಡಿ ಹಂಗಂದ್ರು. ಅವರೆಲ್ಲ ತಿಳ್ಕೊಂಡ್ರು, ಎಲ್ಲ ಬರ್ಕೊಂಡ್ರು, ಯಾವ್ದು ಜಾತಕ ಎಲ್ಲ ಹಿಡ್ಕೊಂಬಂದಿದ್ರು. ಅದೇನು ಬೇಡ ನಮಗೆ ಅಂತ ಹಾಗೆ ನೋಡಿ ಹೇಳಿದರು. ಅವರು ಹೇಳಿದಾಗೆ ಅವ್ರು ವಾಪಸ್ ಹೋದಾಗ 3-4 ತಿಂಗಳಾಯ್ತು. ಬಂದು ಅದೇ ವ್ಯಕ್ತಿ, ಇವ್ರು ಯಾರು ಹೆಸರು ಹೇಳಿದ್ರು ಆ ವ್ಯಕ್ತಿ, ಆ ಹುಡುಗ ತಂದೆ ತಾಯಿ ಎಲ್ಲ ಬಂದ್ಬಿಟ್ಟು ಹುಡುಗಿ ನೋಡಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಗುರುಗಳ ತಕ್ಕ ಬಂದರು. ನಾನು ಅಲ್ಲೇ ಇದ್ದೆ, ಸದಾ ಕಾಂಟ್ಯಾಕ್ಟ್ ಆಗಿರ್ತಿದ್ವಾ. ಬಂದು ಹೇಳಿದ್ರು, ನೀವು ಹೇಳಿದ ಥರನೇ ಹುಡುಗನ ಹೆಸರಿದೆ, ಅವ್ರ ತಂದೆ ಇಂಥ ಪ್ಲಾಂಟ್ರು, ಅವ್ರು ಬಂದರು, ನಾವು ಎಂಗೇಜ್ಮೆಂಟ್ ಮಾಡಿದ್ವಿ ಗುರುಗಳಂತ. ಸ್ವೀಟ್ಸ್ ಎಲ್ಲ ತಂದು ಅಲ್ಲಿ ತುಂಬ ಒಂದು 100 ಜನ ಕೂತಿದ್ರು. ಎಲ್ಲರಿಗೂ ಹಂಚಿ ಅವ್ರು ಯಾವುದನ್ನು ತಗೊಳ್ತಿರ್ಲಿಲ್ಲ, ಯಾವುದು ಪ್ರತಿಫಲನೂ ತಗೊಳ್ತಿರ್ಲಿಲ್ಲ. ನಮಗೆ ಯಾರ್ಯಾರ ಜೇಬಲ್ಲಿ ದುಡ್ಡಿಲ್ಲ ಅವ್ರಿಗೆ ಕೊಟ್ಟು ಕಳಿಸ್ಬಿಡೋರು. ಹಳಸಿನಣ್ಣು ತರಿಸೋದು, ಬಾಳೆಹಣ್ಣು ತರೋದು ಎಲ್ಲ ಕೊಟ್ಟು ಕಳಿಸೋರು. ಅವರು ಅದು ಸತ್ಯವೇ ಆಗೋಯ್ತು. ಮದುವೆಗೂ ನಾನು ಬರ್ತೀನಿ ಹೋಗು ಅಂತ ಹೇಳಿ ಕಳಿಸಿದ್ರು. ಇದು ಆಗಿದ್ದು ನನ್ನ ಎದುರುಗಡೆ ಒಂದು ಅನುಭವ. ಹೀಗೆ ನಾನು ಹೆಚ್ಚು ಕಮ್ಮಿ 6 ತಿಂಗಳು ಗಟ್ಟಲೆ ನಾನು ಅಲ್ಲಿ ಇದ್ದಿದ್ದುಂಟು. ಅಂದರೆ ಒಂದಿನ ಒಂದು ವಾರ ಬಿಟ್ಟು ಮತ್ತೆ ಓಡೋಗ್ಬಿಡ್ತಿದ್ದೆ. ಅಲ್ಲಿ ಮನೇಲಿ ನಿಲ್ತಾನೆ ಇರಲಿಲ್ಲ. ಅವಾಗಿಂದ ನನ್ನ ಸಮಾಧಾನ ಇರ್ತಿರ್ಲಿಲ್ಲ. ಬೆಂಗಳೂರದ ಅನುಭವ ಹೇಳ್ಬಿಡ್ಲಾ. ಹೀಗೆ ಈ ಥರನೇ ಕೂತಾಗ ಈ ಪ್ಲಾಂಟ್ರು ಹೆಣ್ಣಿನ ವಿಚಾರ ಕೇಳಕ್ಕೆ ಬಂದಂಗೆ ಒಂದು 30 ಸುಮಾರು ವಯಸ್ಸಿನ ಹುಡುಗ ಬಂದ. ಅವನ ಹೆಸರು ಬೇಡ. ಬಂದ್ಬಿಟ್ಟು ಗುರುಜಿಗೆ ಒಂದು HIV ರಿಪೋರ್ಟ್ ಇಟ್ಕೊಂಬಂದಿದ್ದ. ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ, ನಮಸ್ಕಾರ ಮಾಡ್ದ. HIV ಪಾಸಿಟಿವ್ ಬಂದಿದೆ ಗುರುಜಿ, ಯಾರೋ ನಿಮ್ಮ ಅಡ್ರೆಸ್ ಇಲ್ಲಿ ಸಕ್ರಾಯಪಟ್ಟಣಕ್ಕೆ ಹೋಗು, ಅಲ್ಲಿ ಅವಧೂತರು ಇದ್ದಾರೆ ಗುರುಜಿ ವೆಂಕಟಾಚಲ ಅಂತ, ಅವ್ರ ಕಡೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಯಾರ್ಯಾರೋ ನಮ್ಮಂಥವ್ರು ಹೇಳಿದ್ರು, ಹುಡ್ಕೊಂಬಂದೆ. ಸರಿಪಾ ಅಂತೇಳಿ ಆಮೇಲೆ ಒಂದು ಕಡೆಯಿಂದ ಅವನು ಎಷ್ಟು ಹೆಣ್ಣುಗಳ ಮಹಿಳೆಯರು ಅಥವಾ ಹುಡುಗಿಯರು ಸಂಪರ್ಕ ಐತಿ ಎಲ್ಲರ ಹೆಸರು ಬಾಯಿ ಬಿಟ್ಟು ಹೇಳ್ಬಿಟ್ರು. ನೀನು ಎಷ್ಟು ಜನ ಸಂಪರ್ಕ ಮಾಡಿದ್ಯಪ್ಪ, ಇವ್ರು ಹೌದಾ, ಆ ಹುಡುಗಿ ಹೆಸರು ಹೌದಾ, ಎಲ್ಲ ಹೇಳಿದ್ಮೇಲೆ ಹೌದು ಸ್ವಾಮಿ, ಹೌದು ಇವ್ರನ್ನ ಎಬ್ಬರಿಸ್ ಕಳ್ಸನೆ ನೀನು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ, ಇವ್ರು ದೊಡ್ಡರಿದ್ದಾರೆ, ಪರವಾಗಿಲ್ಲ ಹೇಳಿ, ನಾನು ತಿದ್ದಿಕೇಣಕ್ ದಾರಿ ಆಗುತ್ತೆ, ನೀವೇ ಹೇಳಿ ಅಂದ್ರು. ನನ್ನ ಎದುರುಗೇನೆ ಅವನು ಎಲ್ಲ ಒಪ್ಕೊಂಡ.
ಆಮೇಲೆ ಯಾವ ಹೆಣ್ಣಿಂದ ನಿನಗೆ ಇದು HIV ಪಾಸಿಟಿವ್ ಆಗಿದೆ ಅನ್ನೋ ಆ ಹೆಸರನ್ನು ಹೇಳ್ದ, ಯಲಹಂಕದಲ್ಲಿ ಇಂಥವ್ರು, ಅದು ಮುಸ್ಲಿಂ ಮಹಿಳೆ ಅಂತ ಹೆಸರನ್ನು ಹೇಳಿ ಇದ್ರು. ಹೌದಂತ ಒಪ್ಕೊಂಡ. ತಕ್ಷಣ ಇವ್ರನ್ನ ಕರ್ಕೊಂಡು ಇಲ್ಲಿ ಒಂದು ಅಂಗಡಿಗೆ ಹೋಗು, ಅಲ್ಲಿ ಅದು ಇವ್ರು ಗೋಸ ಹಾಕ್ತಾರಲ್ಲ, ಅದು ಕಪ್ಪು ಬಟ್ಟೆ, ಆ ಥರ ಟೇಪು ಅಂಥವೆಲ್ಲ ತಗೊಂಬ, ಅದು ಗುರ್ಕ ಸಿಗದೆ ಇದ್ರೆ ತಗೊಂಡ್ಬಾ, ತಗೊಂಬಂದು ಇದನ್ನ ಇಟ್ಕೊಂಡ್ಬಿಟ್ಟು ಮಲಗಬೇಕು ನೀನು ನಿನ್ನ ಜೊತೆಯಲ್ಲಿ. ಇಷ್ಟು ದಿವಸದ ಮೇಲೆ ಅದು ಪರಿಹಾರ ಆಗುತ್ತೆ ಅಂತ. ಈಗ ಅನ್ನ ತೆಗ್ದು ಹಾಕೋದು ಏನೇನೋ ಮಾಡ್ತೀರಿ ನೋಡಿ ಪರಿಹಾರ, ಆ ಟೈಪ್ ಏನೇನೋ ಮಾಡಿದ್ರು. ಇದನ್ನ ಯಾವ ರೀತಿ ಬಳಸ್ಬೇಕು, ಉಪಯೋಗಿಸ್ಬೇಕು ಅಂತ ಅವನಿಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಯ್ತು ಸ್ವಾಮಿ ಅಂತೇಳಿ ಅವನು ಏನಾದ್ರು ದುಡ್ಡು ಕೊಡೋಕೆ ಬಂದ, ಅವನು ತಗೊಳ್ಳಿಲ್ಲ. ಅವರು ಅದನ್ನ ತಗೊಂಡು ನೀನು ಇಟ್ಕೊಂಡು ಸೇಫಾಗಿ ಮತ್ತೆ ಒಂದು 3 ತಿಂಗಳು ಬಿಟ್ಟು ಬಾ. ಹೋದ, ವಾಪಸ್ ಹೋದ. ಅವನು ಬರೋ ಟೈಮಿಗೆ ಅವಾಗ ಫೋನ್ಗೀನು ಏನಿಲ್ಲ. ಅವನು ಬರೋ ಟೈಮಿಗೆ ಗ್ರಾಚಾರ ನಾನು ಇದ್ದೆ. ಮತ್ತೆ ಬಂದ ಸಮಯ ಅವನು ಇವತ್ತು ಸರಿ ಇದ್ರಲ್ಲ, ಹೌದು ನನಗೆ ಮತ್ತೆ ಅವನು ಹೋಗಿ ಲ್ಯಾಬಲ್ಲಿ ಹೋಗಿ ರಿಪೋರ್ಟ್ ಮಾಡಿಸ್ಕೊಂಡ್ ಬಂದಿದ್ದು. ಅವಾಗ ನೆಗೆಟಿವ್ ಬಂದಿದ್ದು, ಪವಾಡ ಆಗೋಗ್ಬಿಡ್ತು. ಪಾಸಿಟಿವ್ ರಿಪೋರ್ಟ್ ತಂದಿದ್ದ, ಆ ಕಡೆಯಿಂದ ಬರ್ಬೇಕಾದ್ರೆ ನೀನು ನಿನ್ನ ಜಾಬಲ್ಲಿ ಈಗ ನೆಗೆಟಿವ್ ರಿಪೋರ್ಟ್ ತಂದಿದ್ಯಾ ಕೊಡಿಲಿ ಅಂತ ಹೇಳಿ ಕೇಳಿದ್ರು. ಅವರು ಕೂತಿದ್ದರೆಲ್ಲ ಆಶ್ಚರ್ಯಪಟ್ಟರು. ಎಲ್ಲ ನೋಡಿದ್ರು ನೆಗೆಟಿವ್ ಆಗಿತ್ತು. ಈಗ ಪರಿಹಾರ ಆಗಿದೆ, ಮುಂದೆ ನೀನು ಮದುವೆ ಮಾಡ್ಕೋಬೋದು, ಒಳ್ಳೆ ರೀತಿ ಬದುಕಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಅದೊಂದು ಅನುಭವ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.